ಈಗ ನಾವು ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಯೂನಿಟ್ 3ಯಲ್ಲಿ ಸೆಷನ್ 2 ಬಗ್ಗೆ ಇವತ್ತು ಮಾತನಾಡುವ. ಇದೇನು, ಈ ಟಾಪಿಕಲ್ಲಿ ಏನಿದೆ, ಇಲ್ಲಿ ನಾವು ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್ ವಿತ್ ದ ಪೇಯಿಂಗ್ ಬ್ಯಾಂಕರ್, ಈಗಾಗಲೇ ನಾವು ಪ್ರಿಕಾಷನ್ಸನ್ನು ಕಲ್ತಿದ್ದೇವೆ. ವಾಟ್ ಕೈಂಡ್ ಆಫ್ ಪ್ರಿಕಾಷನ್ ಟು ಬಿ ಟೇಕನ್ ಬೈ ದ ಪೇಯಿಂಗ್ ಬ್ಯಾಂಕರ್ ಅಟ್ ದ ಟೈಮ್ ಆಫ್ ಆಕ್ಸೆಪ್ಟಿಂಗ್ ದ ಚೆಕ್. But some mistake if it is done by the paying banker, what kind of protection will be given to him? So for that purpose, we have to see the meaning. What is this? Here, the paying banker is given some statutory protection in respect of risk or difficulties faced by him. So the protection to the paying banker is laid down in section 85 subsection 1, 16 subsection 2, 85 subsection 2, 85A, 89 and 128 of the Indian Negotiable Instrument Act of 1881. What are these protections? We have to study now. The first protection in respect of an order check bearing a forged endorsement of the payee. Under this section, the protection will be given to the paying banker only fulfilling two conditions. What are they? If he fulfill these two conditions, he will get a protection. So the first condition is the endorsement of the payee must be regular or correct. Second one, the payment must be a payment in due course. Andre ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಆರ್ಡರ್ ಚೆಕ್ ಬ್ಯಾರಿಂಗ್ ಎ ಫೋರ್ಜ್ಡ್ ಎಂಡೋರ್ಸ್ಮೆಂಟ್ ಆಫ್ ದ ಪೇಯಿ. ಅಂದರೆ ಇಲ್ಲಿ ಪೇಯಿದು ಸಿಗ್ನೇಚರ್ ಫೋರ್ಜ್ಡ್ ಆಗಿರ್ತದೆ. ಸೊ ದಿಸ್ ಪ್ರೊಟೆಕ್ಷನ್ ಈಸ್ ಗ್ರಾಂಟೆಡ್ ಟು ದ ಪೇಯಿಂಗ್ ಬ್ಯಾಂಕರ್ ಆನ್ ದ ಗ್ರೌಂಡ್ ದ್ಯಾಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಹಿಮ್ ಟು ವೆರಿಫೈ ದ ಜೆನ್ಯೂನ್ನೆಸ್ ಆಫ್ ದಿ ಸಿಗ್ನೇಚರ್ ಆಫ್ ದ ಪೇಯಿ. ಯಾಕಂತಂದರೆ ಅವನಿಗೆ ಅವನ ಸಿಗ್ನೇಚರನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ he does not have the payee's specimen signature. ಅವನ ಹತ್ರ ಆಲ್ರೆಡಿ ಈ ಪೇಯಿದು ಸ್ಪೆಸಿಮೆನ್ ಸಿಗ್ನೇಚರ್ ಇದ್ದರೆ ಅವನಿಗೆ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಆಗ್ತದೆ. ಇಫ್ he does not have the specimen signature of the payee, at that time it is difficult for him to identify the real signature. So by unknowingly if he has done also, this particular section will give him a protection in respect of an order check bearing a forged endorsement of the payee. ಎರಡನೇದೇನೆಂದರೆ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಆರ್ಡರ್ ಚೆಕ್ ಬ್ಯಾರಿಂಗ್ ಎ ಫೋರ್ಜ್ಡ್ ಎಂಡೋರ್ಸ್ಮೆಂಟ್ ಆಫ್ ದ ಎಂಡೋಸಿ. ಇಲ್ಲಿ ಕೂಡ ಹಾಗೆ ಎಂಡೋರ್ಸ್ಮೆಂಟ್ ಅಂದರೆ ಇದು ಟ್ರಾನ್ಸ್ಫರ್ ಆಗ್ತಾ ಹೋಗುವಂಥದ್ದು. ಇಲ್ಲಿ ಕೂಡ ಹಾಗೆ ಹಿ ವಿಲ್ ಗೆಟ್ ದ ಪ್ರೊಟೆಕ್ಷನ್ ಇಫ್ ಯು ಫುಲ್ಫಿಲ್ ಟು ಕಂಡೀಷನ್. ಅದೇನಂತಂದರೆ ದ ಎಂಡೋರ್ಸ್ಮೆಂಟ್ ಆಫ್ ದ ಎಂಡೋಸ್ ಮಸ್ಟ್ ಬಿ ರೆಗ್ಯುಲರ್ ಆರ್ ಕರೆಕ್ಟ್ ಬಟ್ ನಾಟ್ ನೆಸೆಸರಿಲಿ ಬಿ ಜೆನ್ಯೂನ್. ಅಂದರೆ ಇಲ್ಲಿ ಯಾವಾಗ ಚೆಕ್ ಬ್ಯಾರಿಂಗ್ ಎ ಫೋರ್ಜ್ಡ್ ಎಂಡೋರ್ಸ್ಮೆಂಟ್ ಆಫ್ ದ ಎಂಡೋಸಿ ಆಯಿತು ಅಂತಂದರೆ ಅಲ್ಲಿ ಅವನಿಗೆ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಎಂಡೋರ್ಸಿದು ಸಿಗ್ನೇಚರ್ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಏನಂದರೆ ಅಲ್ಲಿ ಮೋರ್ ದೆನ್ 2 ಎಂಡೋರ್ಸಿಸ್ ಇದ್ದರೆ ಇಲ್ಲಿ ಕೂಡ ಅವನಿಗೆ ಏನು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭಗಳಲ್ಲಿ ದ ಪ್ರೊಟೆಕ್ಷನ್ ಈಸ್ ಗಿವನ್ ಟು ಹಿಮ್ ಆನ್ ದ ಗ್ರೌಂಡ್ ದ್ಯಾಟ್ ಇಟ್ ಈಸ್ ಇಂಪಾಸಿಬಲ್ ಫಾರ್ ಹಿಮ್ to verify the genuineness of the signature of all the endorsee of check. ಯಾರೆಲ್ಲ ಅದಕ್ಕೆ ಎಂಡೋಸಿ ಸಿಗ್ನೇಚರ್ ಮಾಡಿರ್ತಾರೋ ಅವನಿಗೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಸೊ ದ ಸೆಕ್ಷನ್ ವಿಲ್ ಬಿ ಪ್ರೊಟೆಕ್ಟ್. ವಿಚ್ ಸೆಕ್ಷನ್ ವಿಲ್ ಗೆಟ್ ಸೆಕ್ಷನ್ 85 of the 85 subsection 1 will protect him from order check bearing a forged endorsement of the endorsee. ಇನ್ನೊಂದು ಏನಂದರೆ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ದಿ ನೆಕ್ಸ್ಟ್ ಒನ್ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಬ್ಯಾರರ್ ಚೆಕ್. ಇಲ್ಲಿ ಕೂಡ ಹಾಗೆ ಸೆಕ್ಷನ್ 85 ಸಬ್ಸೆಕ್ಷನ್ 2 ಏನು ಹೇಳ್ತಾ ಅಂದರೆ ದ್ಯಾಟ್ ಪರ್ಟಿಕ್ಯುಲರ್ ಸೆಕ್ಷನ್ ವಿಲ್ ಪ್ರೊಟೆಕ್ಟ್ ಹಿಮ್. ಚೆಕ್ ಒರಿಜಿನಲಿ ಡ್ರಾನ್ ಪೇಯಬಲ್ ಟು ದ ಬ್ಯಾರರ್ ರಿಮೇನ್ಸ್ ಆಸ್ ಸಚ್ ಇನ್ ಸ್ಪೈಟ್ ಆಫ್ ಎನಿ ಸಬ್ಸಿಕ್ವೆಂಟ್ ಎಂಡೋರ್ಸ್ಮೆಂಟ್ ದೇರ್ ಆನ್ ದ ಪ್ರಿನ್ಸಿಪಲ್ ಆಫ್ ಒನ್ಸ್ ಅ ಬ್ಯಾರರ್ ಚೆಕ್ ಇಸ್ ಅ ಬ್ಯಾರರ್ ಚೆಕ್. ಸೊ ಆಸ್ ಸಚ್ ದ ಪೇಯಿಂಗ್ ಬ್ಯಾಂಕರ್ ವಿಲ್ ಬಿ ಡಿಸ್ಚಾರ್ಜ್ ಫ್ರಮ್ liability if he fulfill two conditions. So the two conditions are there is nothing to arouse suspicious about the bearer of the check.
ಅಂದರೆ ಒನ್ ಹೂ ಇಸ್ ಪ್ರೆಸೆಂಟ್ ದ ಚೆಕ್ ಇಫ್ ಯು ಡು ನಾಟ್ ಹ್ಯಾವ್ ಎನಿ ಡೌಟ್ ಅಬೌಟ್ ಇಟ್. ಪೇಯಿಂಗ್ ಬ್ಯಾಂಕರಿಗೆ ಅದರ ಬಗ್ಗೆ ಏನೂ ಒಂದು ಸಂಶಯ ಇಲ್ಲ ಅಂತಂದರೆ ಆ ಬ್ಯಾರರ್ ಚೆಕ್ನ ಮೇಲೆ ಅವನು ಅದನ್ನು ಆಕ್ಸೆಪ್ಟ್ ಮಾಡಿರ್ತಾನೆ. ಬಟ್ ಮತ್ತೆ ಗೊತ್ತಾಗ್ತದೆ ಅದು ದರ್ ವಾಸ್ ಸಮ್ ಮಿಸ್ಟೇಕ್ ಡನ್ ಬೈ ಹಿಮ್. ಬಟ್ ಸ್ಟಿಲ್ ಸೆಕ್ಷನ್ 85 subsection 2 ಪ್ರೊಟೆಕ್ಟ್ ಹಿಮ್ ಇನ್ ರೆಸ್ಪೆಕ್ಟ್ ಆಫ್ ದಿ ಬ್ಯಾರರ್ ಚೆಕ್. ಸೊ ಇಲ್ಲಿ ಕೂಡ ಹಾಗೆ the second condition says that the payment is made to the bearer in due course. So the particular protection is based on the principle of once a bearer check is always a bearer check. But this protection will be given only if the check is a uncrossed check or a open check. ಈ ಒಂದು ವೇಳೆ ಬ್ಯಾರರ್ ಚೆಕ್ ಓಪನ್ ಚೆಕ್ ಆಗಿದ್ದು ಅನ್ಕ್ರಾಸ್ಡ್ ಚೆಕ್ ಆದರೆ ಅವನಿಗೆ ಪ್ರೊಟೆಕ್ಷನ್ ಸಿಗ್ತದೆ. ಬಟ್ ಇಫ್ ದ ಚೆಕ್ ಈಸ್ ಅ ಕ್ರಾಸ್ಡ್ ಒನ್, ದೋ ಇಫ್ ಇಟ್ ಈಸ್ generally or specially, he will not get a protection. He will be punishable to a certain extent. That is why he has to see that whether check bearing a cross generally or specially. If it is uncrossed or open check, he will get the protection. Next one is the protection in respect of order draft bearing a forged endorsement. ಇಲ್ಲಿ ಏನು ಹೇಳ್ತದೆ ಅಂದರೆ ಯೂಶ್ವಲ್ ಆಗಿ ಈ ಪರ್ಟಿಕ್ಯುಲರ್ ಇಟ್ ಬ್ಯಾರಿಂಗ್ ಎ ಫೋರ್ಜ್ಡ್ ಎಂಡೋರ್ಸ್ಮೆಂಟ್. ಇದರಲ್ಲಿ ಸೆಕ್ಷನ್ 85A gives protection to the paying banker in respect of payment made on a order check bearing a forged endorsement. This protection will be given to the paying banker only after fulfilling two conditions. So the endorsement on the draft must be regular or correct. ಇದು ನೋಡ್ಕೊಳ್ಬೇಕು ಅವನು. ಆ್ಯಂಡ್ ದ ಪೇಮೆಂಟ್ ಮಸ್ಟ್ ಬಿ ಪೇಮೆಂಟ್ ಇನ್ ಡ್ಯೂ ಕೋರ್ಸ್. ಸೊ ಆ ಸಂದರ್ಭಗಳಲ್ಲಿ ಆಗಿ ಹೋಗಿದೆ, ಆದ ಕಾರಣ ಅದರಲ್ಲಿ ಏನು ಚೇಂಜಸ್ ಮಾಡುವಂಥ ಸಂದರ್ಭಗಳು ಇಲ್ಲ ಮತ್ತು ಅದು ಫೋರ್ಜ್ಡ್ ಎಂಡೋರ್ಸ್ಮೆಂಟ್ ಆಗಿದೆ. ಬಟ್ ಆನ್ ಎ ಜೆನ್ಯೂನ್ ರೀಸನ್ ಅಂತಂದರೆ ಹಿ ವಿಲ್ ಗೆಟ್ ದ ಪ್ರೊಟೆಕ್ಷನ್. ನೆಕ್ಸ್ಟ್ ಒನ್ ಈಸ್ ಅಬೌಟ್ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಮೆಟೀರಿಯಲಿ ಆಲ್ಟರ್ಡ್ ಚೆಕ್. ಇಲ್ಲಿ ಕೂಡ ಹಾಗೆ ಸೆಕ್ಷನ್ 89 ಏನು ಹೇಳ್ತಾ ಅಂತಂದರೆ ಪ್ರೊಟೆಕ್ಷನ್ ವಿಲ್ ಬಿ ಗಿವನ್ ಟು ಹಿಮ್ ಇನ್ ರೆಸ್ಪೆಕ್ಟ್ ಆಫ್ ದ ಪೇಮೆಂಟ್ ಮೇಡ್ ಆನ್ ಮೆಟೀರಿಯಲಿ ಆಲ್ಟರ್ಡ್ ಚೆಕ್. This protection will be given to the paying banker only if he fulfill two conditions. ಇಲ್ಲಿ ಕೂಡ ಸೇಮ್, the material alteration is not apparent or noticeable even on a careful examination by the banker. ಆ ಚೇಂಜಸ್ ಏನು ಆಗಿದೆ, ಆಲ್ಟ್ರೇಷನ್ ಏನಾಗಿದೆ ಅವನಿಗೆ ಅದು ಕಂಡು ಹುಡುಕಲು ಸಾಧ್ಯವಿಲ್ಲದ ಸಂದರ್ಭದಲ್ಲಿ ಅವನದು ಆಕ್ಸೆಪ್ಟೆನ್ಸ್ ಆಗಿದ್ದರೆ, ಇಫ್ ಇಟ್ ಈಸ್ ನಾಟ್ ನೋನ್ ಟು ಹಿಮ್ ಅಥವಾ ಏನೇ ಚೇಂಜಸ್ಗಳು ಕರೆಕ್ಷನ್ಸ್ಗಳು ಇದ್ದರೂ ಅದನ್ನು ನೋಟಿಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಇದ್ದರೆ he will get the protection. So protection in respect of materially altered check. So ಇಲ್ಲಿ ಕೂಡ ಹಾಗೆ the material alteration is not apparent or noticeable even on a careful examination by the banker and the payment is made in due course. ಆ ಸಂದರ್ಭಗಳಲ್ಲಿ ಅವನು ಮಾಡಿರ್ತಾನೆ, ಆದ ಕಾರಣ ಅವನಿಗೆ ಪ್ರೊಟೆಕ್ಷನ್ ಸಿಕ್ಕೇ ಸಿಗ್ತದೆ. ಆಮೇಲೆ ಲಾಸ್ಟ್ ಒನ್, ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಎ ಕ್ರಾಸ್ಡ್ ಚೆಕ್. ಇದು ಸೆಕ್ಷನ್ 128 ಏನು ಹೇಳ್ತಾ ಅಂತಂದರೆ ಇಟ್ ಈಸ್ ಗಿವಿಂಗ್ ಎ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಪೇಮೆಂಟ್ ಮೇಡ್ ಆನ್ ಎ ಕ್ರಾಸ್ಡ್ ಚೆಕ್ ಟು ಎ ಪಾರ್ಟಿ ಅದರ್ ದ್ಯಾನ್ ದ ಟ್ರೂ ಓನರ್ ಆಫ್ ದ ಚೆಕ್. ಸೊ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಸೆಕ್ಷನ್, ಇಫ್ ಎ ಬ್ಯಾಂಕರ್ ಪೇಸ್ ಕ್ರಾಸ್ಡ್ ಚೆಕ್ ಇನ್ ಡ್ಯೂ ಕೋರ್ಸ್, he is discharged from liability even though the amount of the check is not received by the true owner. ಒಂದು ವೇಳೆ ಅದು ಕ್ರಾಸ್ಡ್ ಚೆಕ್ ಆಗಿದ್ದು ಅದು ಟ್ರೂ ಓನರಿಗೆ ತಲುಪಲಿಲ್ಲ ಅಂತಂದರೂ ಕೂಡ ಈ ಸೆಕ್ಷನ್ನ ಪ್ರಕಾರ he will get the protection. So what it says that payment of a cross check in due course means payment to any banker when it is crossed generally ಪೇಮೆಂಟ್ ಆಗಿದೆ, ಆರ್ ಟು ದ ಬ್ಯಾಂಕರ್ ಟು ಹೂಮ್ ಇಟ್ ಈಸ್ ಕ್ರಾಸ್ಡ್, ಯಾರಿಗೆ ಅದು ಬ್ಯಾಂಕರಿಗೆ ಅದನ್ನು ಕ್ರಾಸ್ ಮಾಡಿದ್ದಾರೆ, ಕ್ರಾಸ್ ಅಂದರೆ ಕ್ರಾಸ್ ಚೆಕ್ ಆಗಿದೆ ಅದು, ಆರ್ ಹಿಸ್ ಏಜೆಂಟ್ ಫಾರ್ ಕಲೆಕ್ಷನ್, ಯಾರ ಮುಖಾಂತರ ಅದು ಕಳಿಸಿರ್ಬೋದು. ವೆನ್ ಇಟ್ ಈಸ್ ಕ್ರಾಸ್ಡ್ ಜನರಲಿ ಅಥವಾ ಸ್ಪೆಷಲಿ. ಆಲ್ ಆಫ್ ಯು ನೋ ದ್ಯಾಟ್ ಕ್ರಾಸ್ ಚೆಕ್ ಆದರೆ ಯಾರ ಹೆಸರು ಆ ಚೆಕ್ನಲ್ಲಿ ಇರ್ತದೋ ಅದು ಅವರಿಗೆ ಹೋಗ್ತದೆ ಯೂಶ್ವಲ್ ಆಗಿ.
ಕೈಯಲ್ಲಿ ಏನು ಕೊಡೋದಿಲ್ಲ. ಅಟ್ ದ ಕೌಂಟರ್ ಆರ್ ದ ಬ್ಯಾಂಕಲ್ಲಿ ಕೌಂಟ್ರಲ್ಲಿ ಏನದು ಪೇಮೆಂಟ್ ಆಗೋದಿಲ್ಲ. ಅದು ಡೈರೆಕ್ಟ್ಲಿ ಇಟ್ ಗೋ ಟು ದ ಅಕೌಂಟ್ ಆಫ್ ದಿ ಹೋಲ್ಡರ್ ಓನ್ಲಿ. ಅಥವಾ ಯಾರ ಹೆಸರನ್ನು ಆ ಚೆಕ್ಕಲ್ಲಿ ಬರೆದಿರ್ತಾರೋ, ಇಫ್ ಇಟ್ ಈಸ್ ಅ ಕ್ರಾಸ್ ಚೆಕ್, ದ ಅಮೌಂಟ್ ಈಸ್ ಗೋಸ್ ಟು ದಿ ಕನ್ಸರ್ನ್ ಪರ್ಸನ್ account only. So these are the few protections under various section is given to the paying banker if he has done any kind of mistake at the time of accepting the check. Protection will be given to him in due respect. ಕಾರಣ ಅವನು ಹೆದರುವ ಅವಶ್ಯಕತೆ ಏನಿಲ್ಲ. though he has done mistake not knowingly, if there is a genuine reason, the NI Act will protect him in all respect. So multiple choice question alli defaulter of a loan means there are 4 options: not paying loan installment, bad reputation, illegal activities, none of the above. So the answer is ಯಾರು ತಪ್ಪು ಮಾಡ್ತಾರೋ ಅಂದರೆ ಲೋನ್ ಅಮೌಂಟನ್ನು ಕಟ್ಟೋದಿಲ್ಲೋ, ಆ ಡಿಫಾಲ್ಟ್ ಆಫ್ ಲೋನ್ ಮೀನ್ಸ್ ನಾಟ್ ಪೇಯಿಂಗ್ ಲೋನ್ ಇನ್ಸ್ಟಾಲ್ಮೆಂಟ್. ಅದರಲ್ಲಿ ಬ್ಯಾಡ್ ರೆಪ್ಯುಟೇಷನ್, ಇಲ್ಲಿಗಲ್ ಆ್ಯಕ್ಟಿವಿಟಿ ಏನು ಬರೋದಿಲ್ಲ. ದುಡ್ಡು ಕಟ್ಟೋದವನನ್ನು ನಾವು ನಾಟ್ ಪೇಯಿಂಗ್ ಲೋನ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳೋದು, ಡಿಫಾಲ್ಟರ್ ಅಂತೇಳಿ. ಆ್ಯಂಡ್ ಸೆಕೆಂಡ್ ಒನ್, ಬ್ಯಾಂಕ್ ಪ್ರೊವೈಡ್ ಲೋನ್ ಫಾರ್ ಹೋಮ್, ಕಾರ್, ಎಜುಕೇಷನ್ ಆಲ್ ಅಬೌವ್. ಎಲ್ಲ ಸಂದರ್ಭಗಳಲ್ಲಿ ಕೂಡ ಬ್ಯಾಂಕ್ ಲೋನನ್ನು ಕೊಡ್ತದೆ. ಆಮೇಲೆ ನೆಕ್ಸ್ಟ್, ಬ್ಯಾಂಕ್ ಪಾಸ್ಬುಕ್ ಈಸ್ issued by bank containing transaction details of the bank account, show balance in account, all of above. ಸೊ ಎಲ್ಲ ಸಂದರ್ಭಗಳಲ್ಲಿ ಕೂಡ ಪಾಸ್ಬುಕ್ ಇಂಪಾರ್ಟೆಂಟ್. ಇದು ಇಶ್ಯೂಡ್ ಬೈ ದ ಬ್ಯಾಂಕ್ ಮತ್ತು ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಒಳಗೊಂಡಿರ್ತದೆ. ಬ್ಯಾಲೆನ್ಸ್ ಕೂಡ ತೋರಿಸ್ತದೆ. ಸೊ ಆನ್ಸರ್ ಇಸ್ ಆಲ್ ಆಫ್ ಎಬವ್. ಬ್ಯಾಂಕ್ ಪೇಸ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್, ಲೋನ್, ಬೋತ್, ನನ್ ಆಫ್ ದ ಎಬವ್. ಯೂಶಲಿ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಓನ್ಲಿ. Bank charges interest on deposit, loan, both, none of the above. So it receives, bank charges interest on loan only. ಡೆಪಾಸಿಟಿಗೆ ಅದು ಕೊಡುತ್ತದೆ, ಲೋನಿಗೆ ಅದು ಚಾರ್ಜ್ ಮಾಡ್ತದೆ. ನೆಕ್ಸ್ಟ್, ಎಜುಕೇಷನ್ ಲೋನ್ ಕವರ್ ಟ್ಯೂಷನ್ ಫೀಸ್ ಆ್ಯಂಡ್ ಎಕ್ಸ್ಪೆನ್ಸಸ್, ಆರ್ repayable after completion of course, grant for studies in India and abroad, all of the above. ಸೊ ಯೂಶ್ವಲ್ ಆಗಿ ಎಜುಕೇಷನ್ ಲೋನನ್ನು ಎಲ್ಲ ಸಂದರ್ಭಗಳಲ್ಲಿ ಕೊಡ್ತಾರೆ. ಎಲ್ಲ ಅಂದರೆ ಫಾರ್ ದ ಸ್ಟೂಡೆಂಟ್ಸ್, ಕವರಿಂಗ್ ಟ್ಯೂಷನ್ ಫೀಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಆರ್ ರೀಪೇಬಲ್ ಆಫ್ಟರ್ ಕಂಪ್ಲೀಷನ್ ಆಫ್ ಕೋರ್ಸ್. ಆ ಎಜುಕೇಷನ್ ಲೋನ್ ಏನು ತಗೊಂಡಿರ್ತಾರೋ ಅದನ್ನು ಸ್ಟೂಡೆಂಟ್ಸ್ಗಳು ಅವರ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಪೇ ಮಾಡಲೇಬೇಕಾಗ್ತದೆ. ಆಮೇಲೆ ಗ್ರಾಂಟ್ ಫಾರ್ ಸ್ಟಡೀಸ್ ಇನ್ ಇಂಡಿಯಾ ಅಬ್ರಾಡ್, ಹೊರಗೆ ಕಲಿಯೋದಿದ್ರು ಅಥವಾ ಇಂಡಿಯಾದಲ್ಲಿ ಕಲಿಯೋದಿದ್ರು ಕೂಡ ಎಜುಕೇಷನ್ ಲೋನನ್ನು ಕೊಡ್ತಾರೆ. ಸೊ ಆನ್ಸರ್ ಈಸ್ ಆಲ್ ಆಫ್ ಎಬವ್. So these are the few MCQ questions with answers. Thanking all students and thank you all subject experts, content developer and chairman of CP board.